ಗ್ಯಾಸ್ ತುಂಬರ್ರಿ ಅಂದ್ರೆ ತರಕಾಗೋಲ್ತು. ಊರಾನ್ ಮಂದಿ ಎಲ್ಲ ತರಾಕತ್ತಾರ, ನಮ್ಮ ಮನೆಗಿಲ್ಲ. ಇದ್ದಿದ್ದೊಂದು ಹೊಸ ಸ್ಟವ್ ಎಂತ ಚಲೋ ಇತ್ತು, ಅದನ್ನು ಪೇಂಟ್ ಹೊಡೆದು ತಂಗಿ ಮನೆಗೆ ಅಂತ ಕೊಟ್ಟು ಕಳ್ಸಿದ್ರು. ಈ ಒಲಿ ಹತ್ತಕ್ಕೆ ಇಷ್ಟೊತ್ತು ಬೇಕಾತ. ಹುಳ್ಳಿ ಸಂಗಟಿ ಒಂದು ಮಾಡಿಕೊಟ್ಟು ಹುಡುಗಿಗೆ. ಲೇ ಏನ್ ಮಾಡಕತ್ತಿಲ್ಲ? ಆ ಹುಡುಗಿ ಕಡೆ ಕುಂದ್ರಬಾರ್ದನು ಒಟ್ಟು. ಬೆಳಗ್ಗಿಂದ ಯಾಕ ಒಂಥರ ಹೊಟ್ಟೆ ನೋವು ಅನ್ನಕತ್ತಿತ್ತು ರೀ. ಆಕಿಗೆ ಹುಳ್ಳಿ ಸಂಗಟಿ ಮಾಡಕತ್ತೇನೆ ಒಟ್ಟು. ಬೆಳಗಿಂದ ಹೊಟ್ಟೆ ನೋವು ಅಂತಂದ್ರೆ ಆಕಿಗೆ ಮಾಡಕತ್ತೇನಿ. ಅಲ್ಲಿ ಏನ್ ಮಾಡ್ಬೇಕು, ಹಳಾದ ಒಲಿ ಉರಿವಲು ಅಡ್ಮಳೆ ಹಾದ್ ಕಟ್ಟಿಗೆ ತಪೋ ಅನ್ನಕತ್ತಾವ. ಒಳಗೆ ತಂದು ಹಾಕ್ರಿ ಅಂತ ಹೇಳಿದ್ದೆ, ಅವಷ್ಟು ತಂದು ಹಾಕಿದ್ರಿ ಆತ. ಉಳ್ಕಿದ್ವು ತಂಪು ಹಿಡಿದು ಕುಂತಾವ, ಕಟ್ಟಿಗೆ ಉರಿಬೇಕಲ್ಲ. ಇದ್ದಿದ್ದು ಆ ಸ್ಟೋನ್ಯಾಗು ಎಣ್ಣೆ ಖಾಲಿ ಆಗೈತಿ. ಇನ್ನೊಂದು ನಿಮ್ಮ ತಂಗಿ ಮನೆಗೆ ಕೊಟ್ಟು ಕಳ್ಸಿದ್ರಿ. ಇದು ನೋಡಿ ಬತ್ತಿರ ಬರಬರಿ ಉರಿಯಂಗಿಲ್ಲ. ಹಂಗೆ ಯಾಕೆ ಮಾಡ್ತಿ ಬಿಡು, ಅಲ್ಲಿಂದ ನಿನ್ನ ಮಗಳಲ್ಲ ನೀರದ. ರೀ, ನಾನು ನಿಮ್ಮ ತಂಗಿ ಮನೆಗೆ ಯಾಕೆ ಕೊಟ್ರಿ ಅಂತ ಕೇಳ್ತಿಲ್ಲ. ಈಗ ಇಲ್ಲಿ ಬಾಣೆತನ ಮಾಡಕ್ಕೆ ನಂಗೆ ಬೇಕಲ್ರಿ ಇಲ್ಲಿ. ನೀವು ಅದೇನು ಮಾಡ್ತೀರ ನಂಗೆ ಗೊತ್ತಿಲ್ಲ. ಇವತ್ತ ಹೋಗಿ ನಿಂತ ಕಾಲ ಮ್ಯಾಗ ರೊಕ್ಕ ಐತಲ್ಲ ನಿಮ್ಮ ಕಡೆ ಹೆಂಗಿದ್ರು ಹೋಗ್ರಿ ಗ್ಯಾಸ್ ಸಿಲಿಂಡರ್ ತರ್ರಿ. ಅದು ಹೆಂಗ ಏನೋ ನೋಡ್ರಿ, ಅದು ಊರಾನ್ ಮಂದಿ ಎಲ್ಲರೂ ತರಾಕತ್ತಾರ. ನಮ್ಮ ಮನೆಗಿನ್ನ ಸಿಗ್ವಲ್ತದ. ಹೋಗ್ರಿ ತರೋಗ್ರಿ. ಅಯ್ಯೋ ಇವೆಲ್ಲ ಭಾಳ ಡೇಂಜರ್ ಅಂತಲೇ. ಆ ಗ್ಯಾಸಿನ ಮೇಲೆ ಮಾಡಿದ್ದ ಅಡಿಗೆ ರುಚಿ ಆಗೋದಲ್ಲಂತೆ. ಆಮೇಲೆ ಅವೆಲ್ಲ ಭಾಳ ಡೇಂಜರ್ ಅಂತವು. ಮರ್ತು ಚಾಲು ಗೀಲು ಇಟ್ಟು ಬಂದ್ರ ಡುಮ್ ಅಂತಂತ ಮನಿನ ಬೆಂಕಿ ಹತ್ತತಂತ. ಒಲ್ಯಾಗ ಮಾಡುವಂಥ ಸುಖ ಯಾವುದೂ ಅಲ್ಲ, ಗೊತ್ತೈತೆ ನಿನಗೆ. ಅಡಿಗೆನೂ ರುಚಿ ಆಕತಿ, ದೇವಕ್ಕೂ ಒಳ್ಳೇದು. ಇವೆಲ್ಲ ಏನು ಫೆಸಿಲಿಟಿ ಬರ್ತಾವಲ್ಲ, ಇವೆಲ್ಲ ಮನುಷ್ಯ ನಳ್ಯಾಕ ಬರುದು. ಬೇಕಾದಾಗೋಲ್ತಕ್ಕ ನೀವು ತರ್ತೀರ ತರೋದಿಲ್ಲ ಅಷ್ಟು ಹೇಳ್ರಿ. ಆತ ತರ್ತೇನೆ, ಅದಕ್ಕೆ ಯಾಕೆ ಹೊಯ್ಕೋತಿ? ರೀ, ಹುಡುಗಿ ಯಾಕೆ ಚೀರಾಕತ್ತಂಗೆ ಕೇಳತ್ತಿಲ್ಲ? ಎದ್ದು ಹಾಳಾಗಿ ಹೋಗು. ಮತ್ತೆ ನಾ ಹೋಗತ್ತೇನೆ ಗಣಮಗ. ಹೋಗು, ಯಾಕೆ ಚೀರಾಕತ್ತ ಹೋಗು, ನಾ ಒಲಿ ಆರಿಸಿ ಬರ್ತೇನೆ. ಹೋಗು. ಏನಾತ್ವ ಇರಮ್ಮ? ಕುದಿಯಾಕತ್ತತಿ, ತಡಿ ಒಲಿ ಆರಿಸಿ ಹೋಗ್ತೇನೆ. ಯಾಕವ ಏನಾತ? ಹೊಟ್ಟೆ ನೋವ, ತಡ್ಕೊಳಕಾಗೋಲ್ತು. ಹೊಟ್ಟೆ ನೋವ, ಹೆರಿಗೆ ನೋವ ಬಂದಿರ್ಬೇಕಂಗಾರ. ರೀ ರೀ ದೌಡ್ ಬರ್ರಿ ಇಲ್ಲೇ. ಯಾಕ ಹುಡುಗಿ ಹೊಟ್ಟೆ ನೋವು ಅಂತ ಒದ್ದಾಡಕತ್ತ? ದೌಡ್ ಬರ್ರಿ, ಹೆರಿಗೆ ನೋವು ಬಂದಿರ್ಬೇಕು. ಹೆರಿಗೆ ನೋವ ಏನ್ ಮಾಡ್ಲಂಗಾರ? ಏನ್ ಮಾಡ್ಲಂತ ಕೇಳ್ತಿರಲ್ಲ, ಸೂಲ್ಗಿತ್ತಿ ಕರ್ಕೊಂಬರ್ರಿ. ಹುಡುಗಿ ಕಡೆನೇ ರೀ, ಎಲ್ಲಿ ಹೋಗ್ಬೇಡ. ಎಲ್ಲಿ ಹೋಗ್ಯಂತವ್ರಿ ನಾ ಶಟ್ಯಾಕ. ತಡ್ಕೊರವ, ಸ್ವಲ್ಪ ತಡ್ಕೊ ಬಂಗಾರ. ತಡಿ, ಒಂದೇನಾರ ಹೊಚ್ತೇನೆ ತಡಿ. ಹೊಟ್ಟಿ ನೋವ, ಅವ ನಂಗೆ ತಡ್ಕೊಳಕ್ ಆಗೋಲ್ತವ. ಸಾಯ್ತೇನೆ ಅವ್ವ, ನಾ ಸಾಯ್ತೇನಿ ಯವ್ವ, ನಾ ಸಾಯ್ತೇನೆ ಬೇ. ಏನಾಗಲ್ಲವ, ಹಂಗೆಲ್ಲ ಮಾತಾಡ್ಬಾರ್ದ. ಹುಡುಗಿ ಹಂಗೆಲ್ಲ ಮಾತಾಡ್ಬಾರ್ದ. ಅತ್ಯಾರ ಸ್ವಲ್ಪ ಎದ್ದು ಬರ್ರಿ ಮೆಲ್ಲಕ. ನನಗೆ ಯಾಕ ಕೈಕಾಲ ಆಡುವಲ್ವ, ಈಕೆ ಹೊಟ್ಟಿ ನೋವು ಅನ್ನಕತ್ತಾಳ್ರಿ ಅತ್ಯಾರ. ಅವ ಎಂತ ನೋವಾಕತ್ತೈತಿ ಬೇ, ಮಾತಾಡ್ಕೊಳಕ್ ಆಗೋಲ್ತ ನನಗೆ. ಯವ್ವ ನಾ ಸಾಯ್ತೇನೆ ಬೇ. ಯವ್ವ ಹೆಂಗಾರ ಮಾಡಿ ಕಡಿಮೆ ಮಾಡ್ಬೇ ಇದನ್ನ. ಏನಾಯ್ತು? ಹೆರಿಗೆ ನೋವು ಏನು ಹೆದರ್ಬೇಡ್ರಿ, ಎಲ್ಲ ಸುಸೂತ್ರ ಆಕತಿ. ಅತ್ಯಾರ ಈಕಿನ ಸಾಯ್ತೇನೆ ಅನ್ನತ್ತಾಳ್ರಿ ಅತ್ಯಾರ. ಕಿವ ನೋವು ತಡ್ಕೊಳಕ್ ಆಗೋಲ್ತ ಅನ್ನತ್ತಾಳೆ. ಯಾಕ ನನ್ನ ಕೈಕಾಲ ಆಡುವಲ್ವ್ರಿ ಅತ್ಯಾರ. ಹುಡುಗಿ ಆಕಿಗಿಂತ ದೊಡ್ಡಕ್ಕೆ ಆಗಿ ನೀನು ಒಂದು ಹಡದಕ್ಕೆ ಆಗಿ ಆಕೆ ಹೆರಿಗೆ ನೋವು ಬಂದ್ರೆ ಕೈಕಾಲು ತರ ಅಂತವಂತೀಯಲ್ಲ. ಏನಿಲ್ಲ, ನಿನಗೆ ಮಗಳಲ್ಲ ಆಕೆ, ಹೆರಿಗೆ ನೋವು ಬಂದತಿ, ನಿನಗೆ ಹೆದರಿಕೆ ಹಂಗೆ ಆಕತಿ. ಏನಾಗೋದಿಲ್ಲ, ಧೈರ್ಯ ಹೇಳಕ್ಕಿಗೆ. ನೀನೇ ಹೆದರ್ಕೊಂಡು ಕುಂತ್ರ ಆಕಿಗೆ ಮತ್ತೊಟ್ಟು ಇದಾಕತಿಲ್ಲ. ಏನಾಗಲ್ಲವ. ನೀನು ಒಂದು ಹೊಟ್ಟೆಲ ಇದ್ದಾಗ ನನಗೆ ಹೆರಿಗೆ ನೋವು ಆಗತ್ತಿತ್ತಲ್ಲ, ಅವತ್ತು ನನಗೂ ಹಿಂಗಾತ. ಹೋಗ್ಯಾನಲ್ಲ ನಿಮ್ಮಪ್ಪ, ಹೋಗ್ಯಾನ ಕರ್ಕೊಂಬರ್ತಾನೆ. ಈಗ ಎಟ್ಟತ್ತೆ ಬಂದ್ಲಂದ್ರೆ ಸುಸೂತ್ರ ಹೆರಿಗೆ ಮಾಡ್ತಾ. ನೀನು ಮೊದಲು ಹೋಗಿ ಓಸ ದಬ್ರ್ಯಾಗ ಉಗುರು ಬೆಚ್ಚಗೆ ನೀರು ಕಾಸು, ಬಿಸಿನೀರು. ಆಕಿ ಬಂದು ಬಿಸಿನೀರು ಕೇಳ್ತಾಳ, ಬೇಕು ಆಕಿಗೆ. ಆಮೇಲೆ ಒಂದೆರಡು ಕಾಟನ್ ಅರಿವಿ ಎಲ್ಲದವು, ಕಾಟನ್ ಬಟ್ಟೆ ಎಲ್ಲ ಚಂದಾಗಿ ಅವನ್ನೆಲ್ಲ ಮಲ್ಲಿನಂಗೆ ಅದು ತಯಾರು ಮಾಡು, ಅರಿಬೇಕು ಆಕಿಗೆ. ಆಮೇಲೆ ಅಡ್ಡು ಕಟ್ಟಾಕಿಲ್ ಮರ್ಚಿಗೆ ಒಂದು ಬೆಡ್ಶೀಟ್ ತೊಗೊಂಬ, ಒಂದು ಏನಾರ ಚವಾಳಿ ಅಂತ ತಂದು ಕಟ್ಟು. ಹ್ಞೂ ರೀ ಅತ್ಯಾರ. ಈಕಿನ ಸುಬ್ಬಿ. ಹಾಂ ರೀ ಅತ್ಯಾರ. ಏನಿಲ್ಲವ, ನಾ ಹೋಗಿ ಬದ್ನಿಕಾಯಿ ಓಸು ಮಾರ್ಕೊಂಬರ್ತೀನಿ, ನೀ ದಡ ಅಡಿಗೆ ಮುಗಿಸು. ಹ್ಞೂ ರೀ ಅತ್ಯಾರ. ಎಷ್ಟೊತ್ತಕ್ಕೈತ್ರಿ ಅತ್ಯಾರ ಬರೋದು? ನಾನು ಸಂಜೆಕತ್ ಬರೋದು. ಏನ ಬದ್ನಿಕಾಯಿ ಓಸು ಇದು ಮಾಡ್ತೀನಿ. ಆಮೇಲೆ ನಿನ್ನ ಗಂಡ ಇವತ್ತೊಂದು ಬುಟ್ಟಿ ಬೆಂಡಿಕಾಯಿ ಹರ್ಕೊಂಬರ್ತೀನಿ ಅಂದನ. ಹರ್ಕೊಂಬಂದ್ರೆ ಬಾಗಲಾಗಿರ್ಬೇಡ, ಎಲ್ಲ ಬಿಡಾಡ್ಯಾರು ಒಯ್ದ ಬಿಡ್ತಾರ. ತಗೊಂಡು ಸೀದಾ ಒಳಗ ಅರ್ಬಿ ಹೊಚ್ಚಿಡ, ನಾಳೆ ಒಯ್ದು ಮಾರಕ್ ಬರ್ತೈತಿ, ಇಲ್ಲ ಸಂಜೆ ಕೊಯ್ಯಾಕ್ ಬರ್ತೈತಿ. ಹ್ಞೂ ರೀ ಅತ್ಯಾರ. ಸರ್ಸಕ್ಕ ಯಾರ ಕರ್ದಂಗಾತಲ್ಲ. ಓ ನಾಗಪ್ಪ, ಬಾರಪ್ಪ ಬಾ. ಹೆಂಗೆ ಓಡಿ ಬಂದೆ ಹೆಂಗಿಲ್ಲ. ನನ್ನ ಮಗಳಿಗೆ ಹೆರಿಗೆ ನೋವು ಬಂದತ್ವಾ, ದೊಡ್ಡ ಬಾಬೇಕ. ಹೌದಾ? ಇನ್ನೊಂದು ಮಿನಿಟ್ ತಡ ಬಂದಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಬಸ್ ಹತ್ತಿ ಹೋಗಿದ್ಮೇಲೆ ಪನ ಹುಬ್ಬಳ್ಳಿಪೇಟೆಗೆ. ಚಲೋ ಆತು ದೌಡ್ ಬಂದಿದ್ದು. ನಡಿ ಏಕಿನ ಇಲ್ಲೇ ಬದ್ನಿಕಾಯಿ ಬುಟ್ಟಿ ಇಟ್ಟನಿ. ಭೀಮಣ್ಣಾರ ಮಗಳಿಗೆ ಹೆರಿಗೆ ನೋವು ಬಂದತಿ, ಅಲ್ಲಿ ಹೊಂಟನ್ ನಾನು. ಪಟಕ್ನ ತಗೋ, ಈ ಬುಟ್ಟಿ ಒಳಗಿಡುವ, ನಾನು ಒಳಗಿಡೋ ಅಷ್ಟು ಹೊತ್ತಿಲ್ಲ. ಹ್ಞೂ ರೀ ಅತ್ತೀರ ಬಂದ್ರು. ಏನಾಗಲ್ಲ ಹೆದರ್ಬೇಡವಾ. ಏನು
ಹೆರಿಗೆ ನೋವು ಬರ್ತೈತೆ ಅಷ್ಟೇ, ಏನಾಗಿಲ್ಲ. ಯಮ್ಮ ನಂಗೆ ತಡ್ಕೊಳಕ್ ಆಗವಲ್ತು ಬೇ ಈ ನೋನ, ಸಾಯ್ತೀನಿ ನಾನು. ಹುಚ್ಚುಡುಗಿ 3 ಗಂಡು ಮಕ್ಕಳು ನನಗೆ, ಏನು ಸಾಯ್ತೇನಂತ? ಏನಾಗುದಿಲ್ಲ, ಸುಮ್ಮನಿರು ಸುಮ್ಮನಿರು. ನೀವೆಲ್ಲ ಹೊರಗಿರುವ ಒಂದಿಟ್ಟು, ನಾ ಇಲ್ಲೇ ಇರ್ತೀನಿ. ನೀ ಬೇಡ, ಯಾಕಂದ್ರೆ ನಿನ್ಗೆ ಅವನ್ನಕ್ಕೆ ನೋವು ನೋಡೋಕ್ಕಾಗಲ್ಲ. ನೀ ಮತ್ತೆ ಹೆದರಿ ಗಾಬರಿ ಹೊಡಿತಿ. ಹೋಗ್ ನನಗೆ ಹೊಸ ಉಗುರು ಬೆಚ್ಚ ನೀರು ಕೊಡು, ಹಂಗ 1-2 ಅರ್ಬಿ ಕೊಡು ಚಲೋ ಚಲೋ, ಇದು ತಳ ಬುಡಕ್ ಹಾಸಾಕ. ಆಮೇಲೆ ಮರ್ಚಿ ಒಂದು ಏನಾರ ಕಟ್ಟಿಲಿ. ಯಪ್ಪ ನಾಗಪ್ಪ, ನೀ ಬಂದೇನು ಬಾಜುಕ ಕುಂದಿರ್ತೀನಿ, ಹೊರಗೆ ಹೋಗು. ಹುಷಾರ್ ಬೇ ಯವ್ವ ಮಗಳ, ಹೆದ್ರು ಬೇಡವ. ಹೊಸ ಬಿಸಿನೀರು ಕೊಡ ಪಟ್ನ. ಹಾ ತಂದೆ. ಉಗುರು ಬೆಚ್ಚಗದಾವ ಇಲ್ಲ ನೀರು? ಹ್ಞೂ ಬೇ ಉಗುರು ಬೆಚ್ಚಗದಾವ. ಆ ಕಡೆ ಇಡ ದಬ್ರಿ ಇಡು, ಒಂದು ಮರ್ಚಿಗೆ ಅರ್ಬಿ ಕಟ್ರಿ ಪಟ್ನ. ಯಾವ ಹುಚ್ಚುಡಿಗೆ, ಎಷ್ಟರ ಹೆದರ್ತೀನಿ ನೀನು, ಏನಾಗುದಿಲ್ಲ. ಈಗ ನೋಡ ಮುತ್ತಿನಂತ ಗಂಡ ಮಗ ಹುಟ್ಟಿನಂದ್ರ ಬಗನ, ಗಂಡರಾಲಿ ಹೆಣ್ಣರಾಲಿ ಹೆಂಗ್ ಖುಷಿಲೇ ನಿಂದಿರ್ತೀನಿ ನೋಡ. ಕೂಸುಟ್ಟಿದ ಗುಟ್ಲೆ ಅದ್ರ ಮಕ ನೋಡಿದೆ ಅಂದ್ರೆ ಎಲ್ಲಾನು ಸಂಕಟ ಮರ್ತು ಹೋಗ್ಬಿಡ್ತೈತಿ. ನೂ ಕೊಡು ಸೌಕಾಶ್ ಬೇ ಸೌಕಾಶ್. ಏ ಹೊರಗ್ ಬಾ, ಅಲ್ಲಿ ನಿಂದ್ರಬೇಡ, ಪಾಪ ಅವ್ರಿಗೆ ಎದಿ ಗುದಿ ಹಾಕತಿ. ಹೊರಗೆ ಬರ್ತೀನಿ ಏನಂತಿ? ಏನಾಗೋದಿಲ್ಲ ಹೆದರ್ಬೇಡ. ಹಂಗೆ ಅಯ್ಯೋ ಬಂತು ತಡಿ. ಏನಾಗಲ್ಲವ. ಅತ್ತೆಯಾರ ಬಾ ಅಂತ ಒದರ್ತಿರಲ್ಲ, ಕೂಸೇನಾರ ಬಾಯಿ ಮ್ಯಾಲ್ ಮಾಡಿ ಹುಡ್ತಂದ್ರ ಕೂಸಿನ ಕುತ್ಕೆ ಹಿಚ್ಕಿದ್ರಿ ಏನು ಮಾಡ್ತೀರಿ? ಆಕಿ ಅಂತಕ್ಕೆಲ್ಲ ಬಾಯಿ ಮುಚ್ಕೊಂಡಿರ ಮತ್ತೆ ಕಿವಿ ಬಿದ್ದತ್ತು. ತಾತಾಗೇ ಹೊತ್ತು ಗಂಡುಡ್ಗ ರಾಜ್ಕುಮಾರ್ ಬಂದ. ಬಿಸಿನೀರು ತಗೊಂಡೆ, ಈಗಿನ ಅರ್ಬಿ ಕುಡಿಲೆ. ಬಂದೆ ತಗೋಬೇಕಾ ಉಸ್ರತು. ಗೆದ್ಲವ ನಿನ್ ಮಗಳೇ, ಗೆದ್ಲ. ನೋಡ ಗಂಡುಡ್ಗ. ಅಯ್ಯೋ ರಾಜ್ಕುಮಾರ, ಓನಪ್ಪ ನೀನೆ. ತಗೊಳ್ಳಿ ಅರ್ಬಿ ಕುಡಿಲಿ. ಈ ಬಿಸಿನೀರ್ಲೆ ಖುಷಿನ ಮೈ ಅದು ಒರೆಸ್ಬಿಟ್ರೆ ಮುಗಿತು. ತಾಡಿ, ಎಷ್ಟು ಚಂದ ಐತವ, ಸೇಮ ನನ್ನ ಮಗಳ ಇದ್ದಂಗೆ ಐತಿ. ಹುಟ್ಟಿದ ಗಳಿಗೆ ಮೂರ್ತ ನೋಡ್ಕೊಂಡು ಹೋದಲ್ಲ. ನೋಡೇನು ಪರದಿ ಬಿಸ್ಲೆ. ಟೀ ನನ್ನ ಮಗನ ಮಕ ನೋಡಿದ್ಲೆ ಇಷ್ಟೊತ್ತು ಅನ್ಭವಿಸಿದ್ನು ಸಂಕಟ ಎಲ್ಲ ಮರ್ತಂಗಾತು. ಅದೇ ಮತ್ತೆ ದೇವ್ರ ಶಕ್ತಿ ಹಾಕಿರೋದು. ಮೊದಲು ಈ ವಿಚಾರ ಫೋನ್ ಹಚ್ಚಿ ನಮ್ಮ ತಂಗಿ ಮನ್ಯಾಗ ಹೇಳ್ಬೇಕು. ತಡಿವಾ, ಫೋನ್ ಹಚ್ಚಿ ಬರ್ತೇನೆ ಮೊದಲು. ಅಂತೂ ಗಂಡು ಮಗನ ಹುಟ್ಟಿದ, ನನಗೇನು ಕೊಡ್ತೀರಿ? ಒಳ್ಳೇದಾಗ್ಲಿ. ಎಲ್ಲೇ ನನ್ನ ಸಸಿಗತೆ ಈಗಿನ ಒಂದು ಹೆಣ್ಣು ಹಾಡಿತಾಳನಂತ ಮಾಡಿದ್ದೆ, ಆಗ್ಲಿ ಗಂಡ ಆತಲ್ಲ. ಅಮ್ಮ, ಗಂಡಾದ್ರೇನು ಹೆಣ್ಣಾದ್ರೇನು ಮಕ್ಕಳ ಅಲ್ಲನ. ಆಗ್ಲಿ, ಏನಾಗುದಿಲ್ಲ. ಗಂಡಾಗಿ ಚಲೋನೆ ಆತು. ಒಳ್ಳೇದಾಗಲಿ. ಏನು ಕೊಡ್ತೀರಿ ಅಂತ ಕೇಳಿದಲ್ವಾ? ಏನು ಬೇಕು ಹೇಳಿ ನಿನಗೆ, ಏನಾರ ಕೊಡ್ರವ. ಹಂಗೆ ಕೇಳಿದೆ ಅಷ್ಟೆ. ನನ್ನ ಮಗ ಹೇಳಿ ನಿನಗೆ ಏನು 201 ರೂಪಾಯಿ ಜೊತೆಗೆ ಒಂದು ಚಲೋ ಸೀರೆ. ಆತು ಬಿಡವ, ಇಷ್ಟು ಕೊಡಾಕತ್ತಿಯಲ್ಲ, ಖುಷಿ ಆತು. ಆತ್ಮವ ಹೇಳ್ತೇನೆ ರೀ. ನಿಮ್ಮ ಈಕೆ ಅದಾಳಲ್ಲ ಹೆಂಡತಿ, ಅವ್ರ ಗೆಳತಿಯರ್ ಅದಾರಲ್ಲ, ಅವ್ರನ್ನೆಲ್ಲರನ್ನು ಕರ್ಕೊಂಡು ನನಗೆ ಅವಮಾನ ಮಾಡಿದ್ಲಿ. ಇವತ್ತು ಎಲ್ಲಾರ ಜೊತೆ ಸೇರ್ಕೊಂಡು ಗೊತ್ತನ ಓಣ್ಯಾಗ ನಾ ಬರಾಕತ್ರ ಆಡ್ಕೊಂಡು ನಾಕ್ ಎಷ್ಟು ಅಸಹ್ಯ ಮಾಡಿದ್ರು. ಎದಕ್ಲೆ ಹಂಗ್ಯಾಕ್ ಮಾಡಕ್ ಹೋದಿ? ನಾನೇನು ಮಾಡಿಲ್ಲ. ನಾ ಹೋಗೋಕ್ಕಿಂತ ಮುಂಚೆ ಅವ್ರವ್ರು ಮಾತಾಡ್ತಾ ಇದ್ರು, ನಾ ಹಿಂಗ್ ಹೋಗತ್ಲೆ ಅದೇ ಮಾತಾಡ್ತಾನೆ ಇದ್ರು. ಅವ್ರಿದ್ರೆ ಈಗ ಮಾತಾಡಿದ್ರೆ ನಡೀತೈತೇನ? ನಾ ಏನ್ ಅಂದಿಲ್ಲ. ಸುಮ್ ಕುಂದ್ರೆ ಏನ್ ಅಂದಿಲ್ಲ ಅಂತ ಕೇಳ್ತಾಳ ಮತ್ತೆ. ಆಯ್ತು ಮಾವ, ಆಯ್ತು ಬರ್ತೀವಿ. ಈಗ ಬರ್ತೀವಿ. ಯವ್ವ, ನಿಮ್ ಜಗಳ ಬಿಡ್ರಿ ಯವ್ವ. ಈಗ ಈರಿಗೆ ಹೆರಿಗೆ ಆತಂತ. ಹೌದಾ? ಏನಾತಂತೆ? ಗಂಡ ಆಗೈತಿಲ್ಲ ಮತ್ತ? ಹ್ಞೂ ಬಿ, ಗಂಡು ಹುಡುಗ ಆತಂತ. ಈಗ ಇನ್ನಿದಾಗ ಸುಲ್ಗಿತ್ತಿ ಮನೆಗೆ ಬಂದಿದ್ರಂತ, ಹೆರಿಗೆ ಮಾಡಿಸಿ ಇನ್ನೂ ಅಲ್ಲೇ ಕುಂತಾರಂತ. ಆಗ್ಲಪ್ಪ, ಬಾ ದೇವ್ರೆ. ಬೆಳಗ್ಗೆದ್ದು ದೇವ್ರ ಪೂಜೆ ಮಾಡುವತ್ನಾಗ ಅದೇ ಬೇಡ್ಕೊಳ್ಳೋದಿದ್ದೆ, 2 ಮಕ್ಕಳಿಗೂ ಏನೂ ತೊಂದರೆ ಆಗ್ಬಾರ್ದಪ್ಪ. 2 ಹೆಣ್ಮಕ್ಳಿಗೂ ಸುಸೂತ್ರ ಹೆರಿಗೆ ಆದಷ್ಟು ಸಾಕಂತೇಳಿ ಹೋಗ್ಬೇಕಿದಾತ. ಹ್ಞೂ ಬೇ, ಅದಕ್ಕೆ ಮಾವ ಹಚ್ಚಿದ್ದ ಫೋನ್. ಬರ್ತಿರ್ನ ಈಗ ಅಂತ ಕೇಳಿದ. ಹೆಂಗ್ ಮಾಡೋಣ ಬೇ? ಹೋಗ್ಬೇಕು, ಆದ್ರೆ ಕೊಬ್ಬರಿ ಖಾರ ಅದು ತೊಗೊಂಡು ಹೋಗ್ಬೇಕೀಗ. ಏನು ಮಾಡೋದು? ಮನ್ಯಾಗ ಇಲ್ಲಿ ಈಕಿನೂ ಅದಳಲ್ಲಪ್ಪ, ಬಿಟ್ಟು ಬರೋಕ್ಕೂ ಆಗಲ್ಲ. ಮತ್ತು ಯಾವ್ದಾರ ಟೈಮ್ನಾಗ ಈಕಿಗೆ ಹೆರಿಗೆ ನೋವು ಬಂದ್ರೆ ಹಿಂಗೆ ಮಾಡು, ನಾ 2 ದಿನ ಬಿಟ್ಟ ಬರ್ತೀನಿ. ನಿಮ್ಮ ಅಪ್ಪ ಬರ್ತಾನೆ ಅಂತ ಕೇಳಿ ರೀ, ನೀವು ಹೋಗಿ ಬರ್ರಿ ಅವನ ಜೊತೆಗೆ. ನೀವು ಹೋಗಿ ಬರ್ರಿ ಚಕಡ್ಯಾಗ ಕೊಬ್ಬರಿ, ಆಮೇಲೆ ಉತ್ತತ್ತಿ, 4 ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಮೇಲೆ ಇದು ಏನದು ಅಂಟು, ಆಮ್ಯಾಗ ಗಸಗಸಿ, ಮತ್ತೇನು ಹಾಕ್ತಾರಪ್ಪ ಕೊಬ್ಬರಿ ಖಾರಕ್ಕೆ? ಉತ್ತತ್ತಿ, ತುಪ್ಪ ಆಕಳ ತುಪ್ಪ. ನಾವು 1 ಡಬ್ಬಿ ತುಂಬ, ಆಕಿಗೊಂದು ಡಬ್ಬಿ ತೆಗೆದಿಟ್ಟಿದ್ದೆ.
ಏನ ತುಪ್ಪ ಕೊಬ್ಬರಿ ಖಾರ ಎಲ್ಲ ದರವೊಂದು ಚೀಲ್ಕ ಹಾಕಿಟ್ಟೇನಿ. ನಂಗೆ ಗೊತ್ತಿತ್ತು ಒಯ್ಬೇಕಂತ ಗೊತ್ತಿದ್ದ ಹಾಕಿಟ್ಟೇನಿ. ಅಷ್ಟು ತಗೊಂಡೋಗಿ ಕೊಟ್ಟು ಬರ್ರಿ. ಹೌದಾವೇ? ಹಂಗಾರೆ ನೀನು ಕಸ್ತೂರಿ ಸಲುವಾಗಿ ಇಲ್ಲೇ ಇರ್ತೀಯಾ? ಹ್ಞೂ ಹೇಳ ಅಣ್ಣ ಅತ್ತಿಗೆ ಮಗ ಹೇಳ, ಅವ್ರು ಅರ್ಥ ಮಾಡ್ಕೊಂತಾರ. ಮತ್ತೆ ಈಕಿಗೆ ಒಬ್ಬಕಿನ್ನ ಬಿಟ್ಟು ಬರೋಕ್ಕಾಗಲ್ಲ. ಈಕಿದು ಹೆರಿಗೆ ಆಗಿಂದ ನಾವು ಹೋಗಿ ನೋಡ್ಕೊಂಡ್ ಬರ್ತೇನೆ ಅಂತ. ಸರಿ, ನಾನು ಅಪ್ಪ ಹೋಗ್ಬರ್ತಿತ್ತು. ಏಮ್ಮ ಬರ್ತೀಯನ್ ಬಿ ಹಾಂಗೆ ಚಕಡೆ ಕುಂದಿರ್ತೀನಿ. ನಾನು ಎಲ್ಲಿ ಬರ್ಲಪ್ಪ ಟುಕು ಟುಕು ಅಂತೇಳಿ ನನ್ನ ನಡ ಬೆನ್ನು ಹೊಕ್ಕತಿ. ನಾ ಇನ್ನೊಂದು ದಿನ ಬರ್ತೇನೆ ಹೇಳು. ಆಯ್ತು ಹಂಗಾರೆ ನಾ ಹೋಗಿ ಕೊಟ್ಟು ಬರ್ತೇನೆ. ಬಾ, ಕೊಬ್ಬರಿ ಖಾರ ಅದು ಒಳಗೈತಿ ಕೊಡ್ತೇನೆ. ಹಾಂ ಹಂಗಾರೆ ನಾನು ಈಕಿ ನನ್ನ ಮಗ ಹೋಗ್ಬರ್ತೀವಿ ತಗೋ. ಯಾರ್ಯಾರು? ನಾನು ಈಕೆ? ಯಾರಕಿ ಈಕಿ? ಯಾರೀಕಿ? ನಾನು ನನ್ನ ಹೆಂಡತಿ. ಆ ಅತ್ತಿ ಬರ್ಲಿಲ್ಲ ಅಂದ್ರೆ ಈ ಅತ್ತೆರ ಬರ್ಲಿಲ್ಲ ಅಂದ್ರೆ ಬೇಸರ ಆಗದಲ್ಲನ. ಮಾನ ಮರ್ಯಾದೆ ಇಟ್ಕೋರಿ. ಈಕಿನ ಕರ್ಕೊಂಡು ಏನಾರು ನಮ್ಮ ಅಣ್ಣನ ಮನೆಗೆ ಹೋದ್ರ ಚಪ್ಪಲ್ಲೇ ಹೊಡೆದು ಹೊರಗೆ ಹಾಕ್ತಾನ. ಹಂಗ ಏನು ಹೊರಗೆ ಹಾಕುದಿಲ್ಲ ಆಕಿನ್ನ. ನಮ್ಮ ತಂಗಿ ಜಗದಾಗ ನೀ ಯಾಕೆ ಊರ್ ಬಿಡಾಡಿ ಬೆಂಗ್ಲಿ ಬೋಸಡಿ ಬಂದೈತಿ ಅಂತಾನ. ಏನ್ ಮಾಡ್ತೀಯ ಅವಾಗ? ಹೋಗಿ ಹೊಡ್ಸ್ಕೊಂಡ್ ಬರ್ತೀಯ ಚಪ್ಪಲ್ಲೇ ನಮ್ಮ ಮನೆಗೆ? ಅಯ್ಯೇ, ನಿಮ್ಮ ಮನೆಗೆ ಹೋಗ್ಬೇಕಂತ ಯಾವೇ ಕೈ ಕೂತಾಳ? ನಮ್ಮ ಅಣ್ಣನ ಚೋಳನ ನನಗೆ ಹೋಗಕ್ಕ ಗೌಡ್ರೆ ನಾ ಬರುದಿಲ್ರಿ, ನೀವು ಹೋಗ್ಕೊಂಬರ್ರಿ. ನೋಡು ಪಾಪ ಬರ್ತಿದ್ಲ ಏನಾಕಿ ಬೇಜಾರ್ ಮಾಡಿದಿ. ನಿಮಗಂತೂ ಮಾನ ಮರ್ಯಾದೆ ಏನು ಇಲ್ಲ ಬಿಡ್ರಿ. ಯಪ್ಪ ಏನು ತಲೆ ಬರಬರಿ ಐತಿಲ್ಲಪ್ಪ ನಿನಗೆ? ಯಾವೇಕಿ ಅಂತ ಮಾನ್ಗಿಟ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗುದನ? ಈ ಮನ್ಯಾಗ ಇರಾಕ್ ಬಿಟ್ಟಿದ್ದ ಹೆಚ್ಚಕಿನ್ನ ಅಂಥದ್ರಾಗ ಮತ್ತೆ ಅಲ್ಲಿ ಕರ್ಕೊಂಡು ಬರೋದಿದ್ರೆ ನೀನು ಬಾಪ. ಇಲ್ಲ ಅಂದ್ರೆ ನಾ ಒಬ್ಬನ ಹೋಗೋದ ಗೊತ್ತೈತೆ ನನಗೆ. ನಮ್ಮ ಅವ್ವನ ಜಾಗದಾಗ ಯಾವನ್ ಬರೋದು ಯಾವೇಕಿ ಬರೋದು ನಂಗೆ ಇಷ್ಟ ಇಲ್ಲ. ಏನ್ಪ? ಅದ ಉಪ್ಪು ನೀರು ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗ್ಯಾತಾವ ಜಿಗ್ಯಾತ